ನಮಸ್ಕಾರ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಯಂತ್ರ ತಂತ್ರ ಮಂತ್ರ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ SR ಜೋಯಿಸ್. ವಿಷ್ಣು ಸಹಸ್ರನಾಮದ ಅಗಾಧ ಶಕ್ತಿಯ ಬಗ್ಗೆ ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ತಿಳಿಸಿದ್ದೇವೆ. ಮುಂದುವರಿಯುತ್ತಾ ವಿಷ್ಣು ಸಹಸ್ರನಾಮದ ನಿರ್ದಿಷ್ಟ ಬಳಕೆಯ ಬಗ್ಗೆ ಮುಂದಿನ ಕೆಲವು ಸಂಚಿಕೆಗಳಲ್ಲಿ ತಿಳಿಸಲಿದ್ದೇವೆ. ಕಲಿಕೆಯು ಮಕ್ಕಳ ಭವಿಷ್ಯವನ್ನು ನಿರೂಪಿಸುತ್ತದೆ. ಮಕ್ಕಳ ಕಲಿಕೆಯು ಓದುವುದು ಮಾತ್ರವಲ್ಲದೆ ಅವರು ಬೆಳೆಯುವ ಪರಿಸರವನ್ನೂ ಕೂಡ ಹೆಚ್ಚು ಅವಲಂಬಿಸಿರುತ್ತದೆ. ಆಧ್ಯಾತ್ಮಿಕ ಪರಿಸರವಿದ್ದ ಕಡೆ ಹೆಚ್ಚು ಶ್ರಮವಿಲ್ಲದೆ ಮಕ್ಕಳು ವಿಕಸನಗೊಳ್ಳುತ್ತಾರೆ. ಮಕ್ಕಳ ಆತ್ಮೋನ್ನತಿ ಬಯಸುವ ಪೋಷಕರು ಮಕ್ಕಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ. ಮಕ್ಕಳ ಹಿತಚಿಂತನೆ ಮಾಡುವ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಈಶಾನ್ಯದ ದಿಕ್ಕಿನಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಕುಳ್ಳಿರಿಸಿ ದಿನಕ್ಕೆ 2 ಬಾರಿ, ಅಂದರೆ ಬೆಳಿಗ್ಗೆ 1 ಸಲ ಮತ್ತು ಸಾಯಂಕಾಲ 1 ಸಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಸಿದರೆ ಮಕ್ಕಳು ದಿನ ಕಳೆದಂತೆ ಜ್ಞಾನಸಂಪನ್ನರಾಗುತ್ತಾರೆ. ವಿಷ್ಣು ಸಹಸ್ರನಾಮದ ನಿತ್ಯ ಪಾರಾಯಣದಿಂದ ಮಕ್ಕಳ ಬುದ್ಧಿ ವಿಕಸಿತವಾಗಿ ಪ್ರಜ್ಞಾವಂತರಾಗಲು ಸಹಾಯಕವಾಗುತ್ತದೆ. ವಿಷ್ಣು ಸಹಸ್ರನಾಮವು ಜ್ಞಾನಭಂಡಾರವಾಗಿದ್ದು ಮನುಕುಲದ ಎಲ್ಲ ರೀತಿಯ ಅವ್ಯವಸ್ಥೆಗೂ ಉತ್ತರ ಹೊಂದಿದೆ. ಮುಂದಿನ ಸಂಚಿಕೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ವಿಷ್ಣು ಸಹಸ್ರನಾಮದ ಪ್ರಯೋಗದ ಬಗ್ಗೆ ವಿವರಿಸುತ್ತೇವೆ. ನಮಸ್ಕಾರ. ಬಂಧುಗಳೇ, ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮಿಂದ ತರಲ್ಪಡುವ ಎಲ್ಲ ವಿಡಿಯೋಗಳು ನಿಮಗೇ ಮೊದಲಿಗೆ ತಲುಪುತ್ತದೆ. ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಅಗತ್ಯವಿರುವವರಿಗೆ ಶೇರ್ ಮಾಡಿ. ಇದರಿಂದ ಅಗತ್ಯತೆ ಇರುವವರಿಗೆ ಸಹಾಯವಾಗುತ್ತದೆ.